ಸೊ ಲೋಕಶಾಕುಂತಲ ಅಂತ ತಗೊಂಡಿದ್ರು. ಸೊ ಅದಕ್ಕೆ ಎಲ್ರದ್ದು ಕಾಸ್ಟಿಂಗ್. ಅಯ್ಯೋ ನಮ್ಮ ನೀನಾಸಂ ಡೈರೆಕ್ಟ್ರು ಸುಬ್ಬಣ್ಣ ಅದಕ್ಕೆ ನಮ್ಗೆ ನಾಟಕ ಅಂದ್ರೆ ಯಕ್ಷಗಾನ ಸ್ಟೈಲ್ ಅಲ್ಲಿ ನಮ್ಗೆ ನಾಟಕ ಮಾಡ್ಸಕ್ ಬಂದಿದ್ರು. 1 ತಿಂಗಳು ವರ್ಕ್ಶಾಪ್ ಕೂಡ ಆಗಿತ್ತು ನಮ್ಗೆ ಯಕ್ಷಗಾನ. ಸೊ ಅವತ್ತು ಕಾಸ್ಟಿಂಗ್ ದಿನ ಅಲ್ಲಿ ಹೇಮಾ ಸಹಾಯ ಅಂತ ಒಬ್ಳಿದ್ಲು. ಅವಳಿಗೆ ಯಾವ್ದೇ ನಾಟಕರು ನಾನೇ ಮೇನ್ ರೋಲ್ ಮಾಡ್ಬೇಕು, ಯಾವ್ದೇ ನಾಟಕರು ನಾನೇ ಮೇನ್. ನಾನು ಹೇಳಿದ್ನಲ್ಲ, ಸಣ್ಣ ನಾವು ನಮ್ದೆಲ್ಲ ಹೆಂಗಿತ್ತು ಅಂತಂದ್ರೆ ಸಣ್ಣ ನಾಟಕ ಕೂಡ ಸಣ್ಣ ರೋಲ್ ಆದ್ರೂ ಕೂಡ ನಾವು ಖುಷಿಯಿಂದ ಮಾಡ್ತಿದ್ವಿ. ಬಟ್ ಅವ್ರುಗಳೆಲ್ಲ ಹಂಗಲ್ಲ, ನಮಗ್ ಮೇನ್ ರೋಲ್ ಆಫ್ ಮಾಡ್ಲಾ, ನಮಗ್ ಮೇನ್ ರೋಲೇ ಬೇಕು ಅನ್ನೋ ಮಟ್ಟಿಗೆ ಅವರು ಇದ್ ಮಾಡ್ತಾ ಇದ್ರು, ಕಾಂಪಿಟೇಟಿವ್ ಆಗಿದ್ರು. ಸೊ ಅವತ್ತು ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ಲು, ಇವತ್ ನೀನ್ ಕುಡಿದ್ ನೋಡು ಸುಂದರ ಶ್ರೀ ಅಂತ. ನಾನೆಲ್ಲರೂ ಶ್ರೀ ಅಂತ ಕರಿತಿದ್ರು. ಇವತ್ ಕುಡಿದ್ ನೋಡು ಶ್ರೀ ಅಂತಂದ. ಸರಿ ಅಂತ ಅಂದ್ಬಿಟ್ಟು ನಾನು 1 ಗ್ಲಾಸ್ ಕುಡ್ದೆ. ಕಿಡಪತಿ ಭೋಜನ ಪ್ರಿಯೆ. ಸೊ ನಾನು ಚೆನ್ನಾಗಿದೆಯಲ್ಲ ಅನ್ಬಿಟ್ಟು 3 ಗ್ಲಾಸ್ ಕುಡಿದ್ಬಿಟ್ಟೆ. ಓಹ್ ಮೈ ಗಾಡ್. ಅವಾಗೇನು ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಓಡ್ ಬಂದೆ, ಲೇಟ್ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಸರ್ಕಲ್ ಅಲ್ಲಿ ಕೂತಿದ್ರು. ನಾನು ಹೋಗಿ ಕೂತ್ಕೊಂಡೆ KV ಸುಬ್ಬಣ್ಣವ್ರ ಪಕ್ಕ ಕೂತ್ಕೊಂಡು ತಲೆ ತೆಗೆಸ್ಕೊಂಡ್ ಕೂತಿದ್ದೆ. ಅವಾಗ ಶುರು ಮಾಡ್ಕೊಂಡ್ರು ಎಲ್ಲಾ ಕಾಶಿಗಳು. ಲಾಸ್ಟ್ ಅಲ್ಲಿ ಶಕುಂತಲದ ಕತೆ, ಶಾಕುಂತಲಾ ಅಂತಂದ್ರು. ಸುಂದರಶ್ರೀ ಅಂದ್ರು ಫಸ್ಟ್. ನಾನು ಹಿಂಗ್ ತಲೆ ತಗ್ಸು, ನನ್ನ ಎದುರುಗಡೆನೆ ಹೇಮಾ ಕೂತಿದ್ಲು. ಅವಳು ಹಿಂಗ್ ನೋಡಿದ್ರೆ ಅವಳ ಮುಖ ಹಿಂಗಾಗೋಗ್ಬಿಡ್ತು. ಅದನ್ನ ನೋಡಿ ನನಗೆ ಯಾಕೆಂದ್ರೆ ನಗಕ್ ಶುರು ಮಾಡಿದೆ. ಯಾವಾಗ ನಕ್ಕಿದೀನಿ ಅಂದ್ರೆ ಚೈತ್ರ, ನನಗೆ ಭಾಂಗ್ ಏರ್ತಾ ಇದೆ. ಅವಾಗ ನಾನು ನಕ್ಕಿದೀನಿ. ಅದು ನಗಕ್ ಶುರು ಮಾಡಿದ್ದು ನನ್ 3 ದಿವಸದವರೆಗೂ ನಕ್ಕಿದೀನಿ ನೋಡು. ನನ್ಗೆ 3 ದಿವಸ ನಂಗೆ ನಗು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಹೆಂಗೆ ಅಂದ್ರೆ ಏನ್ ತಲೆ ಕೂದಲ ಬಿಚ್ಕೊಂಡು ಏನ್ ಸುತ್ತ ಒಳ್ಳೆ ಮಾರಮ್ಮ ಬಂದಂಗ ಇಲ್ಲೆಲ್ಲ ಆಡ್ತಾರಲ್ಲ ಆ ತರ 3 ದಿವ್ಸನು. ಆಮೇಲಿಂದ ನನ್ ಫ್ರೆಂಡ್ ನನ್ನ ಅವಸ್ಥೆ ನೋಡಕ್ ಆಗ್ದಲ್ಲ, ವಿಭಾ ಮಿಶ್ರಾ ಅಂತಿದ್ಲು. ಅವಳೇನ್ ಮಾಡಿದ್ಲು, ನನ್ಗೆ ಇಮ್ಮಿಡಿಯೇಟ್ ಆಗಿ ನಿಂಬೆಹಣ್ಣಿನ ಜ್ಯೂಸ್ ಕುಡ್ಸಿದ್ಲು. ಅದು ಕುಡ್ಸಿದ್ಮೇಲೆ ಒಂದ್ ಸ್ವಲ್ಪ ಶಮನ ಆಯ್ತು. ಬಟ್ ಹೆಂಗೆ ಅಂದ್ರೆ ಮಂಚದ ಮೇಲೆ ಮಲಗಿದೀನಿ, ಮಂಚ ಮೇಲೆ ಹೋಗ್ದೆ. ಈ ಭೂತ ಬಂದ್ರೆ ಹೆಂಗ ಹೋಗತ್ತಲ್ಲ ಆ ತರ ಹೋಗ್ತಾ ಇದೆ ಅನಿಸ್ತಾ ಇದೆ. ಕೆಳಗಿಳಿಯಕ್ ಆಗ್ತಾ ಇಲ್ಲ. ಹಾರಿಬಲ್ ಎಕ್ಸ್ಪೀರಿಯನ್ಸ್. ನಾನು ಎಲ್ರಿಗೂ ಕೇಳ್ಬೋದು, ದಯವಿಟ್ಟು ಯಾರು ಭಾಂಗ್ ಮಾತ್ರ ಕುಡಿಯಕ್ ಹೋಗ್ಬೇಡಿ, ಕುಡಿದ್ರು ನನ್ನಷ್ಟು 3 ಗ್ಲಾಸ್ ಕುಡಿಬೇಡಿ. ಅದು ಮಾತ್ರ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಚೈತ್ರ ನನ್ಗೆ. ನನ್ ಜೀವನ ನಿಲ್ಲಿಸ್ಬೇಕು ಅಂತ ಅನ್ಸಿದ್ರು ನಿಮ್ಗೆ ನಿಲ್ಸಕ್ಕಾಗಲ್ಲ. ಅದು ನಾವೇನ್ ಶುರು ಮಾಡ್ಕೊಳ್ತೀವಲ್ಲ ಏರ್ಬೇಕಾದ್ರೆ ಅದ್ ಹಂಗೆ ಆಗುತ್ತೆ. ಅಲ್ಲಿ ಇನ್ನೊಬ್ರು ಏನ್ ಮಾಡಿದ್ರು, ಈ ಜೀಬ್ರಾ ಲೈನ್ ಇರುತ್ತಲ್ಲ ಅದನ್ನ ಕ್ರಾಸ್ ಮಾಡಕ್ಕೆ 5 hours ತಗೊಂಡಿದ್ದಾರೆ. ಅಲ್ಲಿ ಜೀಬ್ರಾ ಲೈನ್ ಕ್ರಾಸ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರಿಗೆ ಅದು ಸೇತುವೆ ತರ ಕಾಣಿಸ್ತಿದೆ. ಅಯ್ಯೋ ನನ್ಗಿದಾಗ್ತೀನೋ. ಫುಲ್ NSD ಫುಲ್ ಎಲ್ರು ಅದೇ ಅವತಾರದಲ್ಲಿ ತಿರ್ಗಾಡ್ತಾ ಇದೀವಿ ನಾವು. ಮೈ ಗಾಡ್, ಅದಂತೂ ಹಾರಿಬಲ್. ಯಾವನೊಬ್ಬ ಮರ ಹತ್ತುತ್ತಾ ಇದ್ದೀನಿ, ನಾನು ಹತ್ತಬೇಕು, ಮರ ಹತ್ತಕ್ ಆಗ್ತಿಲ್ಲ. ಹಿಂಗೆ ಈ ತರದ್ದು ಭಾಂಗ್ ಕೂಡ ಅಳ್ತಾ ಇದ್ರೆ ಅಳ್ತಾನೆ ಇರ್ತೀವಿ, ನಗ್ತಾನೆ ಸೀರಿಯಸ್ ಆಗಿ ಕೂತಿರ್ ಹಿಂಗೆ ಕೂತಿರ್ತೀವಿ ನಾವು. ಆ ತರ ಭಾಂಗ್ದದು. ಸೊ ನಾವು ಉಂಡೆ ಮಾಡಿ ಕೊಬ್ಬರಿನಲ್ಲಿ ರೋಲ್ ಮಾಡಿ ಬಿಸಿ ಇದೆ ಅಲ್ವಾ ಆಂಟಿ? ಇದು ಹಂಗೆ ಎಷ್ಟು ಬೇಗ ಮಾಡ್ಬಿಟ್ರಿ ಅಲ್ವಾ ಆಂಟಿ? ತುಂಬಾ ಹೊತ್ತು ಹಿಡಿಯಲ್ಲ, ತುಂಬಾ ಈಸಿ ಇದೆ. ಯಾರೇ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನೀವು ನೆನೆ ಇಟ್ಬಿಟ್ಟು ಅಲ್ವಾ ಒಂದ್ 10 ನಿಮಿಷ ಅದ್ ನೆನ್ಸ್ಬಿಟ್ರೆ ಸಾಕು. ಕಡ್ಲೆಬೇಳೆ, ಕೊಬ್ಬರಿ, ಸಕ್ಕರೆ, ಹಾಲು ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಈಸಿ ರೆಸಿಪಿ, ಬೇಗನೂ ಆಗುತ್ತೆ. ಆಂಟಿ, ನೀವು NST ಸ್ಟೂಡೆಂಟ್ ಆಗಿ ನಿಮ್ಮ ಹತ್ರ ನಾವ್ ಏನಾದ್ರು ಒಂದು ಆಕ್ಟ್ ಮಾಡಿಸ್ತೇವೆ, ಅದೊಂಥರ ವೇಸ್ಟೇ ಆಗೋಗುತ್ತೆ ನಾವು. ಬಟ್ ನನ್ಗೆ ಒಂದ್ ಗೊತ್ತು, ನೀವು ಹಾನುಷ್ ಅನ್ನೋ ಒಂದ್ ನಾಟಕದಲ್ಲಿ ಜಸ್ಟ್ ಒಂದ್ ಸ್ಮಾಲ್ ಬಿಟ್ ಮಾಡಿರಂತೆ, ಬಟ್ ಅದಕ್ಕೆ ಎಷ್ಟು ಹಿಟ್ ಆಗಿತ್ತು ಅಂದ್ರೆ ಎವ್ರಿಬಡಿ ಕ್ಲಾಪ್ ಫಾರ್ ಯು ಅಂತ. ಹೌದು. ಸೊ ನಮ್ಗೆ ಅದನ್ನ ಮಾಡಿ ತೋರಿಸಿ. ಆಂಟಿ ಬಾಂಗ್ ಸ್ಟೋರಿ ಆದ್ಮೇಲೆ ಓಕೆ. ನನ್ ಸೀನಿಯರ್ಸ್ ಎಲ್ಲ ಅದೇ ಕೇಳಿದ್ರು, ಏನು ನೀನ್ ಕುಡ್ದು ಎಷ್ಟು ಕುಡಿತೀಯ ದಿನಾಗ್ಲು ಅಂತ. ಮಾರಾಯ ನಾನು ಒಂದ್ ಗುಟ್ಕು ಕುಡ್ದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೆ ನಾನು. ನೋಡಿದ್ಮೇಲೆ ಅಬ್ಸರ್ವೇಷನ್, ಯಾಕೆ ಅದೇ ಹೇಳೋದು, ಒಬ್ಬ ಆಕ್ಟರ್ಗೆ ಅಬ್ಸರ್ವೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಬ್ಸರ್ವೇಷನ್, ಇಂಪ್ರೊವೈಸೇಷನ್, ಕಾನ್ಸಂಟ್ರೇಷನ್
ಇದೆಲ್ಲ ಓಕೆ, ಕುಡಿಯೋದ್ರದ್ದು ಅಬ್ಸರ್ವೇಷನ್ ಮಾಡ್ಬೇಕು. ಯಾರು ಕುಡ್ದಿದ್ದನ್ನ ಅಬ್ಸರ್ವ್ ಮಾಡಿದ್ರಿ ಇದನ್ನ? ಬೇಕಾದಷ್ಟು ಜನ ನಮ್ಮ ಮನೇಲೇನೆ ಸುಮಾರು ಜನ ಕುಡ್ದು ಬರೋರು. ಮನೆಗೆ ನಮ್ದೊಂಥರ ಹೆಡ್ ಆಫೀಸ್ ಅಲ್ವಾ ಗಾಂಧಿನಗರ್ದು, ಎಲ್ರು ಅಲ್ಲೇ ಕುಡ್ದು ಬರೋರು. ಅವ್ರನ್ನೆಲ್ಲ ನೋಡಿರ್ತಿದ್ವಿ, ಸಣ್ಣ ವಯಸ್ಸಿಂದ ನೋಡಿರ್ತಿದ್ವಿ, ಮತ್ ಬೀದಿಲ್ ಹೋಗೋರ್ನೆಲ್ಲ ನೋಡಿರ್ತಿದ್ವಿ. ಸೊ ಇದು ಅದೇ ಹೇಳಿದೆ, ಅದು ನನಗೆ ಮುಂದೆ ಎಲ್ಲಿ ಎಫೆಕ್ಟ್ ಇದಾಗತ್ತೆ ಅಂತ. ಇವಾಗ ನಾನು ಗುಪ್ತಗಾಮಿನಿ ಮಾಡಿದೆ. ನಾನು ಗುಪ್ತಗಾಮಿನಿ ಮಾಡಿದಾಗ ನನಗೆ 38 ವರ್ಷ, ಬಟ್ ನಾನು ಆಕ್ಟೆಡ್ ಆಸ್ ಎ 80-year old ವುಮೆನ್. ಸೊ ಆ ಹೆಂಗಸನ್ನ ನಾನು ನನ್ನ ಕೆಲಸದವಳು ಅವ್ವ ಅಂತ ಬರ್ತಿದ್ಲು. ಅವಳ ಒಂದು ನಡವಳಿಕೆನ, ಅವಳ ಮಾತನ್ನ, ಆಮೇಲಿಂದ ಅವಳು ಬೆನ್ನಾಗಿರೋ ಸ್ಟೈಲ್ನ, ಇದನ್ನ ನಾನು ಅಳವಡಿಸ್ಕೊಂಡಿದ್ದೆ ಅದ್ರಲ್ಲಿ ನಾನು. ಸೊ ಆದ್ರಿಂದ ಈ ಕಾನ್ಸಂಟ್ರೇಷನ್, ಅಬ್ಸರ್ವೇಷನ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ. ಫಾರ್ ಅನ್ ಆಕ್ಟರ್. ಎಸ್, ಡೆಫಿನೆಟ್ಲಿ. ಅದು ಯಾವಾಗ ಎಲ್ಲಿ ಅದು ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಗೊಳ್ಳಿ. ಓಕೆ, ಚಂದ್ರಕಾಂತಿ ಲಾಡು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ವೀಕ್ಷಕರೇ, ಚಂದ್ರಕಾಂತಿ ಲಾಡು ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ನಾವ್ ಇದನ್ನ ತಗೊಂಡು ತಿನ್ನಕ್ ಹೋಗ್ತೀವಿ. ಚಂದ್ರಕಾಂತಿ ಲಾಡು: ನೆನೆಸಿದ ಕಡಲೆಬೇಳೆ ಅರ್ಧ ಬಟ್ಲು, ಕಾಯಿ ತುರಿ ಅರ್ಧ ಬಟ್ಲು, ತುಪ್ಪ 5 ಟೀ ಚಮಚ, ಹಾಲು ಅರ್ಧ ಬಟ್ಲು, ಕೊಬ್ಬರಿ ಪುಡಿ 1 ಬಟ್ಲು, ದ್ರಾಕ್ಷಿ 15, ಗೋಡಂಬಿ 15. ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ಕಾಯಿ ತುರಿ, ಹಾಲು ಸಮ ಪ್ರಮಾಣದಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ. ಬಾಣ್ಲೆಗೆ ತುಪ್ಪ, ರುಬ್ಕೊಂಡ ಮಿಶ್ರಣ 1 ಸುತ್ತು ಕೈ ಆಡಿಸಿ, ಬಳಿಕ ಸಕ್ಕರೆ ಹಾಕಿ ಹದ ಬರುವವರೆಗೂ ಕೈ ಆಡಿಸುತ್ತೀರಿ. ನಂತರ ಅದನ್ನು ಉಂಡೆ ಕಟ್ಟಿಕೊಂಡು ಕೊಬ್ಬರಿ ಪುಡಿಯಲ್ಲಿ ಉರುಳಿಸಿ ದ್ರಾಕ್ಷಿ ಗೋಡಂಬಿಯಿಂದ ಅಲಂಕರಿಸಿದರೆ ರುಚಿಯಾದ ಚಂದ್ರಕಾಂತಿ ಲಾಡು ಸವಿಯಲು ಸಿದ್ಧ. ಈಗ ಚಂದ್ರಕಾಂತಿ ಲಾಡು ತಿನ್ನುವ ಸಮಯ. ಸೊ ಟೇಸ್ಟ್ ಮಾಡೋಣ ಆಂಟಿ? ಪ್ಲೀಸ್, ಖಂಡಿತ. ನಾ ಕಾತುರತೆಯಿಂದ ಕಾಯುತ್ತಿರುವೆ ಮಗಳೇ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಸೊ ಥ್ಯಾಂಕ್ ವೇಟ್ ಯು. ಮಾಡ್ತಾ ಇದೀವಿ. ನೀವ್ ಫಸ್ಟ್ ಹೇಳಿ. ನೀನ್ ಫಸ್ಟ್ ಹೇಳು. ಅಲ್ಲಲ್ಲ, ನೀವು ತಿನ್ಬೇಕು, ತಿಂದು ಹೇಗಾಗಿದೆ ಅಂತ ಹೇಳ್ಬೇಕು. ವೆರಿ ಟೇಸ್ಟಿ ಆಂಟಿ. ತುಂಬಾ ಚೆನ್ನಾಗಿದೆ. ಸೊ ಆಂಟಿ, ಹೀಗೆ ಟೇಬಲ್ ಮೇಲೆ ಕೂತ್ಕೊಂಡು ನಿಮ್ ಫ್ಯಾಮಿಲಿ ಜೊತೆ ಊಟ ಮಾಡೋದು, ಅದ್ರದ್ದು ಎಕ್ಸ್ಪೀರಿಯನ್ಸ್? ಇದೇ ಬೇರೆ ಚೈತ್ರ. ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಿದೆಯಲ್ಲ, ನನಗೆ ಜಾಯಿಂಟ್ ಫ್ಯಾಮಿಲಿ ತುಂಬಾ ಇಷ್ಟ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲೇ. ನಮ್ಮ ಅಪ್ಪಾಜಿ ಮನೆಯಲ್ಲಿ 15 ಜನ ಇದ್ವಿ ನಾವು. 15 ಜನ ಫ್ಯಾಮಿಲಿ ಮೆಂಬರ್ಸ್. ಬರೋರು ಹೋಗೋರು. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಮನೆ ಗಾಂಧಿನಗರಲ್ಲಿ ಇದ್ದಿದ್ದಲ್ವಾ, ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ತುಂಬಾ ಹತ್ರ ಇತ್ತು. ಈ ನಾಟಕದವ್ರು ಯಾರೇ ಬರ್ಲಿ, ನಡೀರಿ ಮಲ್ತಕ್ಕನ್ ಮನೆಗೆ ಹೋಗೋಣ, ನಡೀರಿ ಶಿವಾನಂದಣ್ಣನ ಮನೆಗೆ ಹೋಗೋಣ. ನಮ್ಮನೆ ಬೆಳಿಗ್ಗೆ 6 ಗಂಟೆಗೆ ತೆಗೆದ್ರೆ ರಾತ್ರಿ 12 ಗಂಟೆವರೆಗೆ ಓಪನ್ ಇರ್ತಿತ್ತು. ನಮ್ಮ ಮನೇಲಿ ಬಂದವ್ರಿಗೆ ಊಟ ಹಾಕದೆ ಕಳಿಸ್ತಿರ್ಲಿಲ್ಲ ನಾವು. ಯಾರೇ ಬರ್ಲಿ, ನಮ್ಮನೇಲಿ ನಮಗಿಂತ ಜಾಸ್ತಿ ಇನ್ನ 1 ವರ್ಷ ಎಕ್ಸ್ಟ್ರಾ ಅಕ್ಕಿ ಅನ್ನ ಮಾಡಿರ್ತಿದ್ವಿ ನಾವು. ಯಾಕಂದ್ರೆ ಬರ್ತಾರೆ, ಊಟಕ್ಕೆ ಬರ್ತಾರೆ ಅಂತ. ಸೊ ಅಷ್ಟು ಮಟ್ಟಿಗೆ ನಮ್ಮ ಮನೆ ಇತ್ತಿದ್ದು. ಸೊ ಅದೇ ನಂಗೆ ಜಾಯಿಂಟ್ ಫ್ಯಾಮಿಲಿ ಐ ಪ್ರಿಫರ್. ನಂಗೆ ಈಗಲೂ ಅಷ್ಟೇ ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ ನಂಗೆ ಖುಷಿ ಆಗುತ್ತೆ. ಈಗೆಲ್ಲ ಬಿಡಿ, ಎಲ್ಲ ಟ್ರೆಂಡ್ಗಳು ಚೇಂಜ್ ಆಗಿದೆ. ಎಲ್ಲ ಇನ್ನು ನಾವು ಸಪ್ರೇಟ್ ಆಗಿರ್ಬೇಕು, ನಾವು ಸಪ್ರೇಟ್ ಆಗಿ, ನಂಗೆ ಸಪ್ರೇಟ್ ಆಗೋ, ನನ್ನ ಮಗಳಿಗೂ ಅದೇ ಇಷ್ಟ. ಜಾಯಿಂಟ್ ಫ್ಯಾಮಿಲಿನೇ ನನ್ನ ಮಗಳಿಗೂ ತುಂಬಾ ಇಷ್ಟ. ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇದೆಯಲ್ಲ ತುಂಬಾ. ಮತ್ತೆ ಏನಂದ್ರೆ, ನಾವು ಏನೇ ಎಷ್ಟೇ ಕಷ್ಟ ಇರ್ಲಿ ಒಬ್ರಿಗೊಬ್ರು ಆಗ್ತೀವಿ ಜಾಯಿಂಟ್ ಫ್ಯಾಮಿಲಿ ಇದ್ರೆ. ಇಂಡಿವಿಜುವಲ್ ಆಗಿದ್ರೆ ಸಾಧ್ಯ ಇಲ್ಲ ಅದು. ಸೊ ನಾನು ಹೇಳೋದು, ದಯವಿಟ್ಟು ನೀವು ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗಿ ನಂದು ಮನೆ ಅನ್ಕೊಂಡು ಮಾಡ್ಬೇಡಿ ಅಂತ ಎಲ್ರಿಗೂ ಯಂಗ್ಸ್ಟರ್ಸ್ ನಾನು ಹೇಳ್ತೀನಿ. ಜಾಯಿಂಟ್ ಫ್ಯಾಮಿಲಿ ಎಸ್ ಮನಸ್ತಾಪಗಳು ಬರುತ್ತೆ, ಯಾವಾಗ ಬರಲ್ಲ? ಜಗಳ ಯಾವಾಗ ಬರಲ್ಲ? ಜಗಳ ಇದ್ದಲ್ಲೇ ಪ್ರೀತಿ ಇರುತ್ತೆ ಅಲ್ವಾ? ಸೊ ನನ್ನ ಯಂಗ್ಸ್ಟರ್ಸ್ ಏನ್ ಹೇಳೋದು ಅಂತಂದ್ರೆ, ದಯವಿಟ್ಟು ಬೇರೆ ಮನೆ ಮಾಡ್ಬೇಡಿ. ನಿಮಗೆ ಹಿರಿಯರ್ನ ನಿಮ್ ಜೊತೆ ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ತಪ್ಪು ಮಾಡ್ತಾರೆ. ಯಾಕಂದ್ರೆ ಯಂಗ್ಸ್ಟರ್ಸ್ ತಪ್ಪು ಮಾಡದೇವ್ರು ಯಾರಿಲ್ಲಮ್ಮ, ತಪ್ಪು ಮಾಡ್ತಾರೆ. ಮಾಡಿದವ್ರಿಗೆ ಗೈಡೆನ್ಸ್ ಕೊಡಕ್ಕೆ ಒಬ್ರು ಹಿರಿಯರು ಅಂತ. ಈಗ ನಮ್ಮ ಅತ್ತೆ ನನ್ನ ಜೊತೆ ಇದಾರೆ, ನಾನು ಏನೇ ತಪ್ಪು ಮಾಡಿದ್ರು ನನಗೆ ಹೇಳ್ತಾರೆ. ನನ್ನ ಬೆನ್ನೆಲುಬು ನನ್ನ ಅತ್ತೆ, ಲಿಟ್ರಲಿ ನನ್ನ ಬೆನ್ನೆಲುಬು ನನ್ನ ಅತ್ತೆ. ಯಾಕಂದ್ರೆ ನಾನು ಏನೇ ಮಾಡ್ಲಿ ನನ್ಗೆ ಇದಕ್ಕೆಲ್ಲ ಫಸ್ಟ್ ನಮ್ಮ ಅಪ್ಪ ಇದ್ರು. I never forget him. ತುಂಬಾ ಮಿಸ್ ಮಾಡ್ಕೋತೀರಾ ಅನ್ಸುತ್ತಲ್ಲ ಅಂತಂದ್ರೆ? ಎಸ್. ಯಾಕೆಂದ್ರೆ ನನ್ನ ಪ್ರತಿಯೊಂದಕ್ಕೂ ನಮ್ಮ ಅಪ್ಪನೇ ನನಗಿದ್ದಿದ್ದು. ನಾನು ನಮ್ಮ ಅಮ್ಮನ ಹತ್ರ ಅಷ್ಟು ಜಾಸ್ತಿ ಇದಿರ್ತಿರ್ಲಿಲ್ಲ. ನಮ್ಮ ಅಪ್ಪನೇ ನನಗೆ ಪ್ರತಿಯೊಂದನ್ನು. ಏನೇ ಆಗ್ಲಿ, ನನ್ ಇವನ್ ನನ್ನ ಮದುವೆ ಆಗಿ ಹೋದ್ಮೇಲೂ ಅಷ್ಟೇ, ನಾನು ಏನಾದ್ರೂ ನಮ್ಮ ಅಪ್ಪಂಗೆ ನಾನು ಹೇಳ್ತಾ ಇದ್ದಿತ್ತು, ಹಿಂಗಿಂಗೆ ಅಪ್ಪಾಜಿ ಹಿಂಗಿಗೆ ಅಂತ ಅಂದ್ಬಿಟ್ಟು. ಈಗ ಆ ಥರಲ್ಲಿ ನನಗೆ ನನ್ನ ಅತ್ತೆ ನಿಂತಿದ್ದಾರೆ ನನಗೆ. ಆ್ಯಂಡ್ ಶಿ ಈಸ್ ರಿಯಲಿ ಗ್ರೇಟ್. ನಮ್ಮ ಅತ್ತೆ ಅಲ್ಲ, ಅವರು ನಮ್ಮಮ್ಮ. ಅವರು ಶಿ ಈಸ್ 80 ನೋ.
ಅಂಡ್ ಶಿ ಇಸ್ ಸೋ ಎನರ್ಜೆಟಿಕ್ ಅಂತಂದ್ರೆ ನಮ್ಗೆ ಅವ್ರನ್ನ ನೋಡಿದ್ರೆ ನಾಚಿಕೆಯಿಂದ ತಲೆ ತಗ್ಸೋಣ ಅನ್ಸುತ್ತೆ. ಈಗ್ಲೂ ಹೆಂಗ್ಸು ವಾಕಿಂಗ್ ಹೋಗ್ತಾರೆ, ಆಮೇಲೆ ಈಗ ನಾನ್ ಶೂಟಿಂಗ್ ಹೊಟ್ಟೋಗ್ತೀನಲ್ಲ, ಅಡ್ಗೆ ಗಿಡ್ಗೆ ಎಲ್ಲ ಅವರೇ ಮಾಡೋದು. ಸೊ ನೀವಿಷ್ಟು ನಿಮ್ ತಂದೆನ ನೆನ್ಸ್ಕೋತಿರಲ್ಲ, ಬಟ್ ಅವ್ರ ಡೆತ್ ನಿಮಗ್ ತುಂಬಾ ಶಾಕಿಂಗ್ ಆಗಿತ್ತಂತಲ್ವಾ? ಮತ್ತೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಏನು ಶೂಟಿಂಗ್ ಅಂತ ಹೋಗಿದ್ರು ಅವರು. ಅಶೋಕ್ ಕಶ್ಯಪ್ ಅವ್ರದ್ದು ಸಿನಿಮಾ ಶೂಟಿಂಗ್, ಟೆಲಿಫಿಲಮ್ ಶೂಟಿಂಗ್ ಹೋಗಿದ್ರು. ಅಂದ್ರೆ ಏನಾಗಿತ್ತು ಅಂತಂದ್ರೆ 3 ದಿವಸದಕ್ಕೆ ಮುಂಚೆ ಅವ್ರ ಅಣ್ಣ ಹೋಗಿದ್ರು. ಸೊ ಸೋಮವಾರ ಬೆಳಿಗ್ಗೆ ಅದೊಂದು ಟೆನ್ಷನ್ ನಮ್ಮ ಅಪ್ಪಾಜಿಗಿದ್ದೈತೆ. ಯಾಕಂದ್ರೆ ನಮ್ಮ ಅಪ್ಪಾಜಿ ಡೆಲ್ಲಿಗೆ ಹೋಗಿದ್ರು ನಾಟಕಟ್ರು ಜಯಶಂಕರ್ ಜೊತೆ. ವಾಪಸ್ ಬರೋಷ್ಟರಲ್ಲಿ ನಮ್ಮ ದೊಡ್ಡಪ್ಪನ ಡೆತ್ ಸುದ್ದಿ ಕೇಳಿದ್ರು. ನಮ್ಮ ಅಪ್ಪಾಜಿ ಬರೋವರೆಗೂ ನಮ್ಮ ದೊಡ್ಡಪ್ಪಾಜಿ ಇಟ್ಟಿದ್ರು. ಅಪ್ಪಾಜಿ ಬಂದು ಅದ್ ನೋಡಿದ್ರು. ಮತ್ತೆ 2 ದಿವಸಕ್ಕೆ ಚೋಮ ಅವ್ರದ್ದು ಆ ಟೆನ್ಷನ್ ಶೂಟಿಂಗ್ ಹೊಟ್ಟೋದ್ರು. ನಮ್ಮ ಅಪ್ಪಾಜಿಗೆ BP ಇತ್ತು. ಸೊ BP ಮಾತ್ರ ತಗೊಂಡಿರ್ಲಿಲ್ಲ. ಸೊ ಅವತ್ತು ಶೂಟಿಂಗ್ ಮುಗಿಸಿದ್ದಾರೆ. ಯಾರಿಗೂ ಆ ಥರ ಸಾವು ಸಿಗಲ್ಲ. ಪ್ರತಿಯೊಬ್ಬ ಕಲಾವಿದನೂ ಆ ಥರ ಸಾವು ಬಯಸ್ತಾನೆ. ಊಟದ ಟೈಮ್ ಆಗಿತ್ತು, 1:15 ಆಗಿತ್ತು. ಊಟ ಮಾಡ್ಕೊಂಬಿಡಿ, ಊಟ ಆದ್ಮೇಲೆ ನಿಮ್ ಶಾರ್ಟ್ ತಗೊಳ್ತೀನಿ. ಒಂದೇ ಒಂದು ಶಾರ್ಟ್ ಇತ್ತು. ಸರಿ ಅಶೋಕ್ ತಗೊಳ್ಳಿ ನೀವು ಅಂದ್ಬಿಟ್ಟು ಬಂದ್ರು ಅಪ್ಪಾಜಿ. ಊಟ ಮಾಡಿದ್ರು. ಊಟ ಚೆನ್ನಾಗಿತ್ತು ಅಂತ ಸಂತೃಪ್ತಿಯಿಂದ ಊಟ ಮಾಡಿದ್ರು. ಅವತ್ತು ಏಕಾದಶಿ ಸೋಮವಾರ. ಊಟ ಮಾಡಿ ಮಲಗಿದ್ದಾರೆ ಅಷ್ಟೇ. ನಾನು ಅವಾಗ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಅಲ್ಲಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದೆ. ಲೊಕೇಶನ್ ನೋಡಕ್ ನಾನು ಊರ್ಗೊಟ್ಟೋಗಿದ್ದೆ, ಕನಕಪುರ. ಬಟ್ ನಿಯರ್ ಬೈ ಇದ್ದೆ. ಬಟ್ ಸಡನ್ ವಿ ನೆವರ್ ಎಕ್ಸ್ಪೆಕ್ಟೆಡ್. ಬಟ್ ಪುನರ್ಜನ್ಮ ಅಂತ ಆದ್ರೆ ಚೈತ್ರ, ನಾನು ಅವ್ರ ಮಗಳಾಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಸ್ ಸಚ್ ಎ ವಂಡರ್ಫುಲ್ ಪರ್ಸನ್. ಆ ಥರ ವ್ಯಕ್ತಿ ನಾನು ಎಲ್ಲೂ ನೋಡಿಲ್ಲ. ಬನ್ನಿ ಆಂಟಿ, ಆಯ್ತು. ಖಂಡಿತ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಆಂಟಿ ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು ತುಂಬಾ ಸಂತೋಷ ಆಯ್ತು. ಬಂದ ತಕ್ಷಣ ಮೊದಲು ನನಗೆ ಇಲ್ಲಿ ನಾ ಮಾಡ್ತೀನೋ ಇಲ್ವೋ ಅನ್ನೋ ಭಯ ಆಗಿತ್ತು. ಈ ಲೈಟಿಂಗ್ಸು ಇದು ಎಲ್ಲ ನೋಡಿ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ನಿಮ್ಮ ಜೊತೆ ಮಾತಾಡ್ತಾ ಅದು ಆ ಭಯನೇ ಹೊರಟೋಯ್ತು ನನಗೆ. ಸರಿ, ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಓಕೆ, ಬಾಯ್ ಬಾಯ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ, ಬರ್ತೀನಿ. ಸೊ ಆಂಟಿ, ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಂಟಿ? ಹೇಳಿದ್ನಲ್ಲ, ಐ ಲವ್ ಟು ಕುಕ್ ಅಂತನ್ಬಿಟ್ಟು. ಸೊ ಅದರಿಂದ ನನ್ ನಿಜವಾಗ್ಲೂ ಈ 3 ದಿವಸ ಹ್ಯಾಕ್ ಕಳ್ದೆ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ನನ್ನ ಕ್ಲೋಸ್ ಫ್ರೆಂಡ್ಸ್ ನ ಕರ್ಸಿ ನೀವು ಅಡಿಗೆ ಮಾಡ್ಸಿರೋದು ನಂಗೆ ನಿಜವಾಗ್ಲೂ ಖುಷಿ. ಮತ್ತೆ ನನ್ನ ಮಗಳನ್ನ ಕರ್ಸಿ ಅಡಿಗೆ ಮಾಡ್ಸಿದ್ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಸ್ ಟು ಕಲರ್ಸ್ ಟಿವಿ. ಥ್ಯಾಂಕ್ ಯು ಆಂಟಿ. ನೀವ್ ಬಂದಿದ್ದು ನಮ್ಗೆ ಅಷ್ಟೇ ಖುಷಿ ಆಗ್ತಾ ಇದೆ. ಅಂಡ್ ಆಲ್ ದ ರೆಸಿಪೀಸ್ ನೀವು ಬಂದು ನಿಮ್ ಫ್ರೆಂಡ್ಸ್ ಎಲ್ಲ ಮಾಡಿರೋ ರೆಸಿಪೀಸು, ನಿಮ್ ಮಗಳು ಮಾಡಿರೋ ರೆಸಿಪಿ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್ ರೆಸಿಪೀಸ್. ನಿಮ್ಗೆ ಸ್ಟಾರ್ಸ್ ಅಭಿರುಚಿ ಮತ್ತು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಾಳಿನ ನಮ್ಮ ಗೆಸ್ಟ್ ಯಾರು ಇರ್ತಾರೆ, ಅವ್ರು ಯಾವ ಡಿಶಸ್ ಮಾಡ್ತಾರೆ, ಅವ್ರು ಯಾರನ್ನ ಕರ್ಕೊಂಡ್ ಬರ್ತಾರೆ, ಅದನ್ನೆಲ್ಲ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ಸುಂದರಶ್ರೀ. ಸೊ ನಮ್ಮ ಕಡೆಯಿಂದ ಬಾಯ್.